ಸೊ ಹಲೋ ಫ್ರೆಂಡ್ಸ್, ನೀವು ಬೇಕಂತನೋ ಅಥವಾ ಬೈ ಮಿಸ್ ಆಗಿಯೋ ಯಾವುದೇ ಒಂದು ನಿಮ್ಮ ಫೋಟೋಸ್ನ ಡಿಲೀಟ್ ಮಾಡಿರ್ತೀರ. ಆದರೆ ಆಮೇಲೆ ನಿಮಗೆ ಆ ಫೋಟೋ ಬೇಕಾಗಿರುತ್ತೆ. ಸೊ ಆವಾಗ ಆ ಫೋಟೋ ನಿಮ್ಮದು ಡಿಲೀಟ್ ಆಗಿರುತ್ತೆ. ಆದರೆ ಆ ಡಿಲೀಟ್ ಆಗಿರೋ ಫೋಟೋಸ್ನ ಮತ್ತೆ ಹೇಗೆ ವಾಪಸ್ ಪಡೆಯೋದು ಅಥವಾ ರಿಕವರ್ ಮಾಡೋದು ಅಥವಾ ಬ್ಯಾಕಪ್ ಮಾಡ್ಕೊಳ್ಳೋದು ನಿಮ್ಮ ಮೊಬೈಲಿಂದನೇ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಅವರು ಡಿಲೀಟ್ ಆಗಿರೋ ಫೋಟೋಸ್ನ ವಾಪಸ್ ಪಡೆಯೋಕೆ ಯಾವುದೇ ಒಂದು ಮೊಬೈಲ್ ರಿಪೇರ್ ಶಾಪ್ಗೋ ಅಥವಾ ಕಂಪ್ಯೂಟರ್ ಅಂಗಡಿಗೋ ಹೋಗ್ತಾರೆ ಅಥವಾ ಯಾರ ಹತ್ರನೋ ಕೇಳ್ತಾರೆ. ಆದರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಮೊಬೈಲಿಂದನೇ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನೋಡಿ. ಸೊ ನಿಮ್ಮ ಮೊಬೈಲ್ನಲ್ಲಿ ಡಿಲೀಟ್ ಆಗಿರೋ ಫೋಟೋಸ್ನ ರಿಕವರ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಯಾವುದೇ ಒಂದು ಫೈಲು ಅಥವಾ ಫೋಟೋಸು ಏನೇ ಒಂದು ಡಿಲೀಟ್ ಮಾಡಿದರೆ ನಿಮ್ಮ ಸ್ಟೋರೇಜಿಂದ ಅದು ಯಾವ ರೀತಿ ಡಿಲೀಟ್ ಆಗುತ್ತೆ ಅಂತ ಹೇಳ್ತೀನಿ ನೋಡಿ. ನೀವು ಯಾವುದೇ ಒಂದು ಫೋಟೋಸ್ನ ನಿಮ್ಮ ಸ್ಟೋರೇಜಿಂದ ಡಿಲೀಟ್ ಮಾಡಿದರೆ, ಯಾವುದೇ ಒಂದು ಫೈಲ್ ಆಗಿರ್ಬೋದು, ಆಡಿಯೋ ವಿಡಿಯೋ ಏನೇ ಆಗಿರಲಿ, ಅದನ್ನ ಡಿಲೀಟ್ ಮಾಡಿದ ತಕ್ಷಣ ನಿಮ್ಮ ಮೊಬೈಲಿಂದ ಅದು ಡಿಲೀಟ್ ಅಂದರೆ ಕಂಪ್ಲೀಟಾಗಿ ಡಿಲೀಟ್ ಆಗೋಲ್ಲ, ಅಂದರೆ ಫುಲ್ಲು ಎರೇಸ್ ಆಗೋಲ್ಲ, ಅಂದರೆ ನಿಮ್ಮ ಮೊಬೈಲಿಂದ ಫುಲ್ಲು ಹೋಗಿಬಿಡಲ್ಲ. ಆ ಡಿಲೀಟ್ ಆಗಿರೋ ಫೋಟೋ ಅಥವಾ ವಿಡಿಯೋ ಅಥವಾ ಫೈಲು ನಿಮ್ಮ ಡಿವೈಸಲ್ಲೇ ಅಂದರೆ ನಿಮ್ಮ ಸ್ಟೋರೇಜಲ್ಲೇ ಇರುತ್ತೆ. ಇನ್ನೂ ಅದನ್ನ ವಾಪಸ್ಸು ಮತ್ತೆ ರಿಕವರ್ ಮಾಡ್ಕೊಳ್ಬೋದು ಅಥವಾ ಅದನ್ನ ಮತ್ತೆ ಬ್ಯಾಕಪ್ ಮಾಡ್ಕೊಳ್ಬೋದು. ಸೊ ಇದನ್ನೆಲ್ಲ ಮಾಡೋದಕ್ಕೆ ಒಂದು ಆ್ಯಪ್ ಬೇಕಾಗುತ್ತೆ. ಆ ಆ್ಯಪ್ ನೇಮು ಮತ್ತು ಅದನ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡೋದು ಅಂತ ವಿಡಿಯೋದು ಎಂಡಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೆ ವಿಡಿಯೋನ ನೋಡ್ತಾ ಇರಿ. ಸೊ ಫಸ್ಟ್ ಟೈಮು ಆ ಆ್ಯಪ್ನ ಓಪನ್ ಮಾಡಿದ ತಕ್ಷಣ ಈ ರೀತಿಯಾಗಿ ಕಾಣಿಸುತ್ತೆ ನಿಮಗೆ. ಇದರಿಂದನೂ ಕೂಡ ತುಂಬ ನಿಮ್ಮ ಹಳೆ ಫೋಟೋಸು, ತುಂಬ ವರ್ಷದಿಂದ ಡಿಲೀಟ್ ಮಾಡಿರೋ ಫೋಟೋಸು ಎಲ್ಲ ಇದರಲ್ಲಿ ಕಾಣಿಸುತ್ತೆ ಅಥವಾ ವಿಡಿಯೋಸು ಕೂಡ ಇದರಲ್ಲಿ ಬರುತ್ತೆ. ಸೊ ಅದನ್ನ ಮಾಡೋದಕ್ಕೋಸ್ಕರವಾಗಿ ಫಸ್ಟ್ ನಿಮಗೆ ಸರ್ಚ್ ಫಾರ್ ಲಾಸ್ಟ್ ಫೋಟೋಸು ಅಥವಾ ವಿಡಿಯೋ ಬೇಕಾದರೆ ವಿಡಿಯೋಸ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ಕ್ಲಿಕ್ ಮಾಡಿ ನೋಡಿ, ನಾನು ಈ ರೀತಿ ಒಂದು ಪರ್ಮಿಷನ್ ಕೇಳುತ್ತೆ. ಈ ಪರ್ಮಿಷನ್ ಎಲ್ಲ ನೀವು ಅಲೋ ಕೊಡಬೇಕಾಗುತ್ತೆ. ನಾನು ಅಲೋ ಅಂತ ಕೊಟ್ಟಿದ್ದೀನಿ. ಆಮೇಲೆ ಆ ಫೋಟೋಸ್ ಎಲ್ಲ ಸ್ಕ್ಯಾನಿಂಗ್ ಆಗ್ತಾ ಇರುತ್ತೆ. ಸೊ ಅದೆಷ್ಟು ಫೋಟೋಸ್ ಇರುತ್ತೆ ಅದನ್ನೆಲ್ಲ ಸ್ಕ್ಯಾನ್ ಮಾಡುತ್ತೆ. ಇದು ತುಂಬ ಫೋಟೋಸ್ ಇರುತ್ತಲ್ವ, ಅದನ್ನೆಲ್ಲ ಸ್ಕ್ಯಾನಿಂಗ್ ಮಾಡ್ತಾ ಇರುತ್ತೆ. ತುಂಬ ಟೈಮ್ ತೊಗೊಳ್ಬೋದು, ಸ್ವಲ್ಪ ನಿಮ್ಮ ಮೊಬೈಲ್ ಮೇಲೆ ಡಿಪೆಂಡ್ ಆಗುತ್ತೆ ಅದು. ಸೊ ನೋಡ್ಬೋದು, ನನ್ನ ಮೊಬೈಲಲ್ಲೂ ಇದು ಯಾವಾಗೂ ಎಷ್ಟು ದಿನಗಳ ಹಿಂದೆ ಡಿಲೀಟ್ ಮಾಡಿರೋ ಫೋಟೋಸ್ ಎಲ್ಲ ತೋರಿಸ್ತಾ ಇದೆ. ಸೊ ಹುಡುಕಿದ ಮೇಲೆ ಆ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಆ ಫೋಟೋ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ರಿಕವರ್ ಅಂತ ಇರುತ್ತೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಫೋಟೋ ನಿಮಗೆ ಒಂದು ಲೊಕೇಶನ್ ಕೇಳುತ್ತೆ, ಎಲ್ಲಿ ಅದನ್ನ ರಿಕವರ್ ಮಾಡ್ಕೊಳ್ಬೇಕಂತ. ನಾನಿಲ್ಲಿ ಫೈಲ್ ಮ್ಯಾನೇಜರ್ ಅಂತ ಕೊಟ್ಟಿದ್ದೀನಿ. ಒಂದು ಫೋಲ್ಡರ್ನ ಸೆಲೆಕ್ಟ್ ಮಾಡ್ಕೊಳ್ತೀನಿ, ಇಲ್ಲಿ ಡೌನ್ಲೋಡ್ ಅಂತ. ಈ ಫೋಲ್ಡರಲ್ಲಿ ಬೇಕು ಅಂದರೆ, ಸೊ ಈ ಫೋಲ್ಡರಲ್ಲಿ ನಾವು ಯೂಸ್ ದಿಸ್ ಫೋಲ್ಡರ್ ಅಂತ ಕ್ಲಿಕ್ ಮಾಡಿದ್ರೆ ಈ ಫೋಟೋ ಬಂದು ಇಲ್ಲಿ ಕೂತ್ಕೊಳ್ಳುತ್ತೆ ಫ್ರೆಂಡ್ಸ್ ಅದು. ಸೊ ಇನ್ನೊಂದು ಹೇಳೋದಕ್ಕೆ ಮರ್ತುಬಿಟ್ಟೆ, ಏನಂದರೆ ನಿಮ್ಮ ಮೊಬೈಲಲ್ಲಿ ಇವಾಗ ಲೇಟೆಸ್ಟ್ ಫೋನ್ಗಳಲ್ಲಿ, ಆ್ಯಂಡ್ರಾಯ್ಡ್ ಫೋನ್ಗಳಲ್ಲಿ ಏನಂದರೆ ರೀಸೆಂಟ್ಲಿ ಡಿಲೀಟೆಡ್ ಅಥವಾ ರೀಸೈಕಲ್ ಬಿನ್ ಥರ ಫೈಲ್ನ ಅಥವಾ ಫೋಟೋಸ್ನ ಡಿಲೀಟ್ ಮಾಡಿದ ತಕ್ಷಣ ಮೊದಲು ಅದು ಆ ರೀಸೆಂಟ್ಲಿ ಡಿಲೀಟೆಡ್ ಫೋಲ್ಡರ್ ಅಥವಾ ರೀಸೈಕಲ್ ಬಿನ್ ಅಂತ ಅದು ಸಪ್ರೇಟಾಗಿ ಫೋಲ್ಡರಲ್ಲಿ ಬಂದು ಕೂತ್ಕೊಳ್ಳುತ್ತೆ. ನೀವು ಅಲ್ಲಿ ಅದನ್ನ ಮತ್ತೆ ರಿಕವರ್ ಮಾಡ್ಕೊಳ್ಬೋದು. ಸೊ ನನ್ನ ಮೊಬೈಲಲ್ಲಿ ತೋರಿಸ್ತೀನಿ. ಇಲ್ಲಿ ಫೋಟೋಸಲ್ಲಿ ಹೋದರೆ ಆಲ್ಬಮ್ಸಲ್ಲಿ ಹೋದರೆ ಇಲ್ಲಿ ಕೆಳಗಡೆ ನೋಡ್ಬೋದು ಫ್ರೆಂಡ್ಸ್, ಇಲ್ಲಿ ರೀಸೆಂಟ್ಲಿ ಡಿಲೀಟೆಡ್ ಅಂತ ಇಲ್ಲಿ ನಾವು ಡಿಲೀಟ್ ಮಾಡಿರೋ ಎಲ್ಲ ಫೋಟೋಸು ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಇಲ್ಲಿಂದ ಬೇಕಾದರೆ ನೀವು ಡೈರೆಕ್ಟಾಗಿ ರಿಕವರ್ ಮಾಡ್ಕೊಳ್ಬೋದು. ಇದು 30 ದಿನ ತನಕ ಇಲ್ಲೇ ಇರುತ್ತೆ. 30 ದಿನ ಆದಮೇಲೆ ಆಟೋಮೆಟಿಕ್ಕಾಗಿ ಎಲ್ಲ ಡಿಲೀಟ್ ಆಗ್ತಾ ಹೋಗುತ್ತೆ. ಫೈಲ್ ಮ್ಯಾನೇಜರಲ್ಲೂ ಒಂದು ಆಪ್ಷನ್ ಇದೆ ನನ್ನ ಹತ್ರ, ನೋಡ್ಬೋದು. ಇಲ್ಲಿ ನಿಮ್ಮ ಫೋನಲ್ಲೂ ಇದ್ರೂ ಚೆಕ್ ಮಾಡ್ಕೊಳ್ಳಿ. ತುಂಬ ಜನರಿಗೆ ಆಪ್ಷನ್ ಗೊತ್ತಿರ್ಬೋದು ಅಂತ ಅಂದ್ಕೊಂಡಿರ್ತೀನಿ. ಸೊ ರೀಸೆಂಟ್ಲಿ ಡಿಲೀಟೆಡ್ ಅಂತ ನಾನು ಯಾವುದೇ ಒಂದು ಫೋನಲ್ಲಿ ಡಿಲೀಟ್ ಮಾಡಿರೋ ಫೋಟೋಸು, ಫೈಲ್ಸು, ವಿಡಿಯೋಸ್ ಎಲ್ಲ ಇಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಸೊ ಇಲ್ಲಿಂದ ಕೂಡ ನಾನು ರಿಕವರ್ ಮಾಡ್ಕೊಳ್ಬೋದು. ಆಮೇಲೆ ವಿಡಿಯೋನ ನೀವೇನಾದರೂ ಸರ್ಚ್ ಮಾಡಬೇಕಂದ್ರೆ ಇಲ್ಲಿ ಸರ್ಚ್ ಫಾರ್ ವಿಡಿಯೋ ಅಂತ ಕೂಡ ಕೊಡ್ಬೋದು. ಇಲ್ಲಿ ನಿಮ್ಮ ಯಾವುದಾದ್ರೂ ವಿಡಿಯೋಸ್ ಇದ್ದರೂ ಕೂಡ ಇದರಲ್ಲಿ ಬರುತ್ತೆ. ಸೊ ನೋಡ್ಬೋದು, ಯಾವುದಾದ್ರೂ ವಿಡಿಯೋಸ್ ಇದ್ದರೆ ಅದನ್ನೂ ಕೂಡ ಸರ್ಚ್ ಮಾಡಿ ಇಲ್ಲಿ ತೋರಿಸುತ್ತೆ. ಡಿಲೀಟ್ ಆಗಿರೋ ವಿಡಿಯೋಸ್ ಯಾವುದಾದ್ರೂ ಇದ್ದರೆ ಇಲ್ಲಿ ಬರುತ್ತೆ. ಸೊ ಹಾಗೆ ನೀವು ಈ ವಿಡಿಯೋನ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋನ. ಸೊ ಅದನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು, ಆ್ಯಪ್ ನೇಮ್ ಏನಂತ ಹೇಳ್ತೀನಿ ನೋಡಿ. ಸೊ ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಕೆಳಗಡೆ ಒಂದು ರೆಡ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕೂಡ ಬರುತ್ತೆ, ಅದನ್ನೂ ಕೂಡ ಪ್ರೆಸ್ ಮಾಡಿ, ಮತ್ತು ಆಲ್ ಅಂತ ಕ್ಲಿಕ್ ಮಾಡಿ. ಸೊ ಆ್ಯಪ್ನ ಡೌನ್ಲೋಡ್ ಮಾಡಬೇಕಂದ್ರೆ ಪ್ಲೇಸ್ಟೋರಲ್ಲಿ ಹೋಗಿ ಡಿಸ್ಕ್ ಡಿಗ್ಗರ್ ಅಂತ ಈ ರೀತಿಯಾಗಿ ಟೈಪ್ ಮಾಡಿ. ಇಲ್ಲೊಂದು ಆ್ಯಪ್ ಬರುತ್ತೆ. ಫಸ್ಟಿಗೆ ಆ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಳ್ಳಿ. ಆಮೇಲೆ ಇನ್ನೊಂದು ಆ್ಯಪ್ ಇದೆ, ಡಿಸ್ಕ್ ಡಿಗ್ಗರ್ ಪ್ರೋ ಆ್ಯಪ್ ಅಂತ. ಇದು ದುಡ್ಡು ಪೇ ಮಾಡಿ ಖರೀದಿ ಮಾಡಬೇಕು ಆ್ಯಪ್ನ. ಇದರಲ್ಲೇನು ಯೂಸ್ ಅಂದರೆ ಇದರಲ್ಲಿ ಬೇರೆ ರೀತಿ ಫೈಲ್ಸ್ನೂ ಕೂಡ ರಿಕವರ್ ಮಾಡ್ಕೊಳ್ಬೋದು. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್ ಈ ರೀತಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದರೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಯಾರಿಗೆ ಡಿಲೀಟ್ ಆಗಿರೋದು ರಿಕವರ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡಬೇಕಂತಿದ್ದೀರಾ ಅವ್ರಿಗೂ ಕೂಡ ವಾಟ್ಸಪ್ಪಲ್ಲಿ ನೀವು ಶೇರ್ ಮಾಡಿ. ಸೊ ಹಾಗೆ ಏನಾದರೂ ಕಮೆಂಟ್ಸ್ ಇದ್ದರೆ, ನಿಮ್ಮ ಹತ್ರ ಡೌಟ್ ಇದ್ದರೆ ಕೆಳಗಡೆ ಕಮೆಂಟ್ ಮಾಡಿ ಫ್ರೆಂಡ್ಸ್.
ಸೊ ಬಾಯ್ ಫ್ರೆಂಡ್ಸ್.